ನಿಮ್ಮನ್ನ ನೋಡಿದ್ರೆ ನನ್ಗೆ ಅಣ್ಣ ಅಂತಾನೆ ಕರಿಬೇಕು ಅನ್ಸುತ್ತೆ. ಸರಿ ಆಯ್ತು ಬಿಡು, ನಾನು ಹೇಳಿದ ಪ್ರಶ್ನೆಗೆ ಉತ್ತರನೇ ಬರ್ಲಿಲ್ಲ. ಹೌದಣ್ಣ, ತುಂಬಾನೇ ಕುಡಿತಾ ಇದ್ರು. ದುಡ್ಡಿಲ್ಲ ಅಂದಾಗ ನನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡೋಗಿ ಕುಡಿತಾ ಇದ್ರು. ಆಮೇಲೆ ನನ್ನಿಂದ ಏನೂ ಸಿಗೋದಿಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಅಲ್ಲ, ಪ್ರಪಂಚ ಎಷ್ಟೊಂದು ಮುಂದುವರೆದೈತೆ. ಕಾನೂನು ಪ್ರಕಾರವಾಗಿ ನೀನ್ ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿತ್ತಾನೆ. ನೀನ್ ಯಾಕೆ ಸುಮ್ಮನೆ ಬಿಟ್ಬಿಟ್ಟೆ? ಇವ್ನ್ ಯಾವನು ಇಲ್ಲದೆ ಇರೋ ಪ್ರಶ್ನೆನೆಲ್ಲ ಕೇಳ್ತಾ ಇದ್ದಾನೆ. ಏನಾದ್ರೂ ಡೌಟ್ ಬಂದಿದ್ಯಾ ಇವನ್ಗೆ? ಹಿಂಗೆ ಪ್ರಶ್ನೆ ಕೇಳ್ತಾ ಇದ್ರೆ ಸಿಕ್ಕಾಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ರೇಣುಕಾ ತಗೋ, ಆಲೂಗಡ್ಡೆನ ಬೇಯಿಸೋದಕ್ಕೆ ಹೇಳಿದ್ನಲ್ಲ, ಬೇಯಿಸಿದ್ಯಾ? ಬೇಯಿಸಿಟ್ಟಿದೀನಿ ಅಕ್ಕ. ಸರಿ. ಏನಿವತ್ತು ನಿಮ್ ಮುಖ ಬೆಳ್ದಿಂಗ್ಲ ಚಂದ್ರ ತರ ಹೊಳಿತಾ ಇದೆ? ಹೌದು ಮಯೂರಿ, ತುಂಬಾ ದಿವಸ ಆದ್ಮೇಲೆ ನಿನ್ ಮುಖದಲ್ಲಿ ಇಷ್ಟೊಂದು ಸಂತೋಷ ನೋಡ್ತಾ ಇರೋದು. ಅಂದಹಾಗೆ ಈ ನಿಮ್ಮ ನಗುವಿಗೆ ಮೂಲ ಯಾರು ಅಂತ ತಿಳ್ಕೊಂಬೋದೆ? ಚಿಕ್ಕ ಯಜಮಾನ್ರು. ಏನ ಚಿಕ್ಕ ಯಜಮಾನ್ರ? ಅಂದ್ರೆ ನೀನ್ ಅವ್ರಿಗೆ ಹಾಲು ಕೊಟ್ಟಿದ್ಯಾ, ಅವ್ರು ನಿನ್ಗೆ ಜೇನ್ ಕೊಟ್ಟವ್ರೆ ಅಲ್ವಾ? ಅಣ್ಣ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ನಮ್ದೇನ್ ಹಾಲು ಜೇನು ಸಂಸಾರ ಅಲ್ಲ. ಚಿಕ್ಕ ಯಜಮಾನ್ರು ಯಾವತ್ತೂ ಹಾಲ್ನ ಕುಡಿಯೋದೇ ಇಲ್ವಂತೆ. ಆದ್ರೆ ಇವತ್ತು ಹಾಲು ಕುಡಿತಾರೋ ಇಲ್ವೋ ಅಂತ ನಾನೇ ತಗೊಂಡ್ ಹೋಗಿದ್ದೆ. ಆದ್ರೆ ಅವರು ಕುಡಿದ್ಬಿಟ್ರು. ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕಕ್ಕ, ನೆನ್ನೆ ತಗೊಂಡೋಗ್ ಕೊಟ್ರಲ್ಲ, ಆ ಹಾಲ್ ಕುಡಿಲಿಲ್ವಾ? ಇಲ್ಲ ರೇಣುಕಾ, ನೆನ್ನೆ ಚಿಕ್ಕ ಯಜಮಾನ್ರು ತುಂಬಾ ಕೋಪದಲ್ಲಿದ್ರು. ನಾನು ಹಾಲ್ನ ತಗೊಂಡ್ ಹೋಗಿದ್ನಲ್ಲ, ಅದನ್ನ ಚೆಲ್ಲೇ ಬಿಟ್ರು. ಹಾಗಾದ್ರೆ ಇವಾಗ ಹೆಂಗ್ ಕುಡಿದ್ರಮ್ಮ? ಇವತ್ತು ಕುಡಿಯೋದಿಲ್ವೇನೋ ಅಂತಾನೆ ಅನ್ಕೊಂಡಿದ್ದೆ. ನಾನು ಹಾಲ್ ತಗೊಂಡ್ ಹೋಗೋದನ್ನ ಅಮ್ಮವ್ರು ನೋಡ್ಬಿಟ್ರು. ಅವನಿಗೆ ಇಷ್ಟ ಇಲ್ದೇ ಇರೋದನ್ನೆಲ್ಲ ಏನೇ ಕೊಡ್ತೀಯಾ, ತಗೊಂಡ್ ಹೋಗಿ ಚೆಲ್ಲು ಅಂತ ಹೇಳಿದ್ರು. ಆಗ ಚಿಕ್ಕ ಯಜಮಾನ್ರು ರೂಮಿಂದ ಬಂದು ಘಟ ಘಟ ಅಂತ ಕುಡ್ದೇ ಬಿಟ್ರು. ಇಷ್ಟು ವರ್ಷಗಳಲ್ಲಿ ಅಮ್ಮ ಮಗ ಜಗಳ ಮಾಡ್ಕೊಂಡಿರೋದ್ರಲ್ಲಿ ಉಪಯೋಗ ಅಂತ ಬಂದಿರೋದು ಒಂದೇ ನೋಡು. ಹೆಂಗೋ ನೀನ್ ಖುಷಿ ಆಗಿದೆಯಲ್ಲ, ಅಷ್ಟು ಸಾಕಣಮ್ಮ ನನಗೆ. ರೇಣುಕಾ ಬಾ, ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡೋಣ. ನಾನಾ? ಇಲ್ಲಪ್ಪ, ನಿಮ್ ಜೊತೆ ನಾನ್ ಬರೋದಿಲ್ಲ. ಯಾಕೆ? ನಾನೇನಾದ್ರು ತಿನ್ಬಿಡ್ತೀನ ನಿನಗೆ? ಅಲ್ಲ, ನಮ್ ಏರಿಯಾದಲ್ಲಿ ತರಕಾರಿ ಮಾರ್ಕೆಟ್ ಎಲ್ಲ ಇದೆ ಅಂತ ನಿನಗೂ ತೋರಿಸಿದ್ರೆ ಮುಂದೊಂದ್ ದಿವಸ ನೀನೇ ಹೋಗಿ ತರ್ಬೋದಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಕೋಪ ಮಾಡ್ಕೋತೀಯಲ್ಲ ನೀನು. ನನ್ಗೆ ಮಾರ್ಕೆಟ್ ಎಲ್ಲಿದೆ ಅಂತ ಗೊತ್ತು, ಬೇಕಾದ್ರೆ ನಾನೇ ಹೋಗಿ ತಗೋಬರ್ತೀನಿ. ಅಲ್ಲ, ನೀನ್ ಮಾತಾಡ್ತಾ ಇರೋದ್ ನೋಡಿದ್ರೆ ನೀನ್ ಬೆಂಗಳೂರಿಗೆ ಹೊಸಬಿಡಲ್ಲ ಅನ್ಸುತ್ತೆ. ಅಲ್ಲ, ನೀನ್ ಮೇಲ್ಗಡೆ ಕಾಣೋದೇ ಒಂಥರ, ಅದ್ರ ಒಳಗಡೆನೆ ಇನ್ನೊಂಥರ. ಮಯೂರಿ, ಇವಳ ವಿಷಯದಲ್ಲಿ ನಾವಿಬ್ರು ತುಂಬಾ ಹುಷಾರಾಗಿರ್ಬೇಕಣಮ್ಮ. ಇವಳಿಂದ ನಮ್ಮಿಬ್ರಿಗೂ ಮುಂದೆ ಏನೋ ಕಾದೈತಿ ಅಂತ ಅನಿಸ್ತಾ ಇದೆ. ತುಂಬಾ ಹುಷಾರಾಗಿರ್ಬೇಕಮ್ಮ. ಸರಿ ಕಣಮ್ಮ, ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡ್ತೀನಿ. ಹುಷಾರು. ಯಾಕಕ್ಕ ಹಾಗೆ ನೋಡ್ತಾ ಇದ್ದೀರಾ? ಗೋವಿಂದಣ್ಣ ಹೇಳ್ದ ಹಾಗೆ ನೀನು ಹೊರಗೊಂತರ ಒಳಗೊಂತರ ಇದೆಯಾ? ನನ್ನ ನೋಡಿದ್ರೆ ಹಾಗನ್ಸತ್ತಾ ಅಕ್ಕ? ನನ್ನ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಿದೆಯಲ್ವಾ ಅಕ್ಕ? ನನ್ನ ಗಂಡ ದೊಡ್ಡ ಕಿರಾತಕ ಅಂತ ನಿಮ್ಗೆ ಹೇಳಿದ್ನಲ್ಲ ಅಕ್ಕ, ಅದು ಗೋವಿಂದ ಅಣ್ಣ ಜೊತೆ ಯಾಕೆ ಹೋಗಲ್ಲ ಅಂದರೆ
ನಾನು ಹೊರಗಡೆ ಹೋಗೋದು, ಅದನ್ನೇನಾದ್ರೂ ನನ್ನ ಗಂಡ ನೋಡೋದು, ನಾವಿಬ್ರು ಜೊತೆಲಿರೋದು ನೋಡಿ ನಮ್ಗೇನಾದ್ರೂ ಸಂಬಂಧ ಇದೆ ಅಂತ ಅನ್ಕೊಳ್ಳೋದು, ಆಮೇಲೆ ಜಗಳ ಮಾಡೋದು, ಇದೆಲ್ಲ ಬೇಡ ಅಂತ ನಾನು ಹೋಗ್ಲಿಲ್ಲ ಅಕ್ಕ. ಅವತ್ತು ನೀವು ಸಿಗದೆ ಹೋಗಿದ್ದಿದ್ರೆ ನಾನು ಬೀದಿ ಹೆಣಾಗೋಗ್ತಿದ್ದೆ ಅಕ್ಕ. ನಿಮ್ಮಿಂದ ಹೇಗೋ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಅಕ್ಕ. ರೇಣುಕಾ, ಇಷ್ಟಕ್ಕೆಲ್ಲ ಯಾರಾದ್ರೂ ಸುಮ್ಮನೆ ಅಳ್ತಾರಾ? ಅಣ್ಣ ಏನೋ ತಮಾಷೆಗೆ ಹಾಗೆ ಹೇಳಿದ್ರು ಅಷ್ಟೇ. ಅವ್ರ ಮಾತಿಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನನ್ಗೆ ಯಾರು ಏನಂದ್ರೂ ಪರವಾಗಿಲ್ಲ ಅಕ್ಕ, ಆದರೆ ನೀವು ನನ್ನ ಮೇಲೆ ನಂಬಿಕೆ ಕಳ್ಕೊಂಬಿಟ್ರೆ ಅಂತ ಭಯ ಅಷ್ಟೆ. ಆ ದೇವ್ರೇ ನನ್ನ ಕೈ ಬಿಟ್ಟಾಗ ನನ್ನ ಕೈ ಹಿಡ್ದವ್ರು ನೀವು. ನಿಮ್ಗೇನಾದ್ರೂ ಅನುಮಾನ ಇದ್ರೆ ಹೇಳಿ ಅಕ್ಕ, ನಾನು ಈಗಿಂದೀಗಲೇ ಹೊರಟೋಗ್ಬಿಡ್ತೀನಿ. ರೇಣುಕಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಗೋವಿಂದಣ್ಣಗೂ ಇನ್ ಮುಂದೆ ಹೀಗೆಲ್ಲ ಮಾತಾಡ್ಬೇಡ ಅಂತ ನಾನು ಹೇಳ್ತೀನಿ, ಆಯ್ತಾ? ಒಂದು ಅಸಹಾಯಕ ಹೆಣ್ಣಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ಕುಗ್ಗಬಾರ್ದು, ಧೈರ್ಯವಾಗಿ ನಿಂತು ಎಲ್ಲ ಎದುರಿಸ್ಬೇಕು. ಅರ್ಥ ಆಯ್ತಾ? ಯಜಮಾನ್ರೆ, ವಿಶ್ ಏನಂದೆ? ವಿಶ್ ಅಂದೆ ಯಜಮಾನ್ರೆ. ಏನೋ ಅದು ವಿಶ್ ಅಂದ್ರೆ? ಅದೇ ಯಜಮಾನ್ರೆ, ಇನ್ಮೇಲೆ ನೀವು ಸಿಕ್ತಾಗೆಲ್ಲ ವಿಶ್ ಮಾಡ್ಬೇಕು ಅಂತ ಹೇಳಿರಲ್ಲ, ಅದಕ್ಕೆ ವಿಶ್ ಅಂದೆ. ಅಯ್ಯೋ ಡುಬಾಕು, ವಿಶ್ ಅಂದ್ರೆ ವಿಶ್ ಅಂತ ಹೇಳೋದಲ್ಲ. ಬೆಳಿಗ್ಗೆ ಸಿಕ್ಕರೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ಸಿಕ್ಕರೆ ಗುಡ್ ಆಫ್ಟರ್ನೂನ್, ಸಂಜೆ ಸಿಕ್ಕರೆ ಗುಡ್ ಈವ್ನಿಂಗ್, ರಾತ್ರಿ ಸಿಕ್ಕರೆ ಗುಡ್ ನೈಟ್ ಅಂತ ಹೇಳ್ಬೇಕು. ಮತ್ತೆ ನೀವ್ ಯಾವಾಗ್ಲೂ ಮನೇಲೇ ಇರ್ತೀರಲ್ಲ, ಅದಕ್ಕೇನ್ ಹೇಳೋದು? ಏನು ಕಿಂಡಲ? ಯಪ್ಪ, ನಾನು ನಿಮಗ್ ಕಿಂಡಲ್ ಮಾಡಕ್ಕಾಗತ್ತೆ ಯಜಮಾನ್ರೆ? ಯಜಮಾನ್ರೆ, ನೀವ್ ಯಾರು? ಯಾರು? ಅಲ್ಲ, ನೀವ್ ಯಾರು ಅಂದೆ. ಅದೇ ಯಾರಂದೆ? ಈ ಮನೆ ಅಳಿಯ, ಮುಂದೆ ಈ ಮನೆ ವಾರಸ್ದಾರ ಆಗೋರು. ನಿಮಗ್ ಕಿಂಡಲ್ ಮಾಡಕ್ಕಾಗತ್ತೆ ಯಜಮಾನ್ರೆ? ಸರಿ ಬಿಡಿ ಯಜಮಾನ್ರೆ, ಇನ್ಮೇಲೆ ನೀವು ಸಿಕ್ತಾಗೆಲ್ಲ ನಮಸ್ಕಾರ ಮಾಡ್ತೀನಿ. ಈ ಡವ್ ಎಲ್ಲ ಬೇಡಮ್ಮ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ನಿನಗೆ ನೋಡಿ ಬರ್ದಿರ್ಬೇಕು. ನೀನ್ ಹೆಂಗಿದ್ಯಾ ಹಂಗೆ ಇರು. ಅಲ್ಲ, ನಿನ್ನ ಹತ್ರ ಮರ್ಯಾದೆ ತಗೊಂಡು ನನ್ಗೇನಾಗ್ಬೇಕಾಗಿದೆ? ಸರಿ ಯಜಮಾನ್ರೆ, ನೀವು ಅಪ್ಪಣೆ ಕೊಟ್ಟ ಹಾಗೆ ಆಗಲಿ. ಅದು ಬ್ಯಾಗಲ್ಲೇನೋ ಇದೆ, ಏನಿದೆ ಯಜಮಾನ್ರೆ? ಅದೆಲ್ಲ ನಿನ್ಗ್ಯಾಕೆ? ನೋಡಮ್ಮ, ಈ ಬ್ಯಾಗ್ ವಿಷಯದಲ್ಲಿ ನಿನ್ ತಲೆ ಹಾಕ್ಬೇಡ. ಯಜಮಾನ್ರೆ, ನಾನ್ ಇರ್ಬೇಕಾದ್ರೆ ನೀವ್ ಯಾಕೆ ಹೊರಗಡೆ ಏನೇನೋ ತರಬೇಕು?